ಬೆಳೆದ ಮರವು ಬೇರು ಬಲವಾಗಿದ್ದರೆ ಬಿರುಗಾಳಿಯನ್ನು ತಾಳುತ್ತದೆ. ಹಾಗೆಯೇ ನಾವು ಆತ್ಮೀಯವಾಗಿ ಬೆಳೆಯಬೇಕು. ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ ಎಂದು. ಆತ್ಮೀಯ ಬೆಳವಣಿಗೆ ಅಂದರೆ ಪ್ರತಿದಿನ ಯೇಸುವಿನಂತೆ ರೂಪುಗೊಳ್ಳುವುದು. ಪ್ರಾರ್ಥನೆ, ದೇವರ ವಾಕ್ಯದ ಧ್ಯಾನ, ಸತ್ಕಾರ್ಯ ಇವು ಬೆಳವಣಿಗೆಯ ಆಹಾರ. ಚಿಕ್ಕ ಹೆಜ್ಜೆಗಳಿಂದ ದೊಡ್ಡ ಬದಲಾವಣೆ ಬರುತ್ತದೆ. ಮರವು ದಿನದಲ್ಲಿಯೇ ದೊಡ್ಡದು ಆಗುವುದಿಲ್ಲ. ಹೀಗೆಯೇ ನಿನ್ನ ಆತ್ಮೀಯ ಜೀವನವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಬೆಳೆಯುತ್ತದೆ. ಆದರೆ ಒಂದು ದಿನ ನೀನು ಹಿಂದೆ ನೋಡಿದಾಗ ದೇವರು ನಿನ್ನಲ್ಲಿ ಮಾಡಿದ ಅದ್ಭುತ ಬೆಳವಣಿಗೆಯನ್ನು ಕಾಣುವೆ. ನೆನಪಿರಲಿ, ಆತ್ಮೀಯ ಬೆಳವಣಿಗೆ ಒಂದು ಪ್ರಯಾಣ, ಒಂದು ದಿನದಲ್ಲಿ ಮುಗಿಯುವ ಕೆಲಸವಲ್ಲ.